ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನವಾದಂತಹ ಹಿನ್ನೆಲೆಯಲ್ಲಿ ನಿನ್ನೆ ದೆಹಲಿಯಲ್ಲಿ ನಿತಿನ್ ನಬೀನ್ ಅವರನ್ನು ಭೇಟಿಯಾಗಿದ್ದಾರೆ ಬಿವೈ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು. ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ಒಪ್ಪಿಸಿದ್ದಾರೆ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು. ಸಿಟಿ ರವಿ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದಂತಹ ಸತ್ಯಶೋಧನಾ ಸಮಿತಿಯ ಮಧ್ಯಂತರ ವರದಿಯನ್ನು ಬಿವೈ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಹೈಕಮಾಂಡ್ಗೆ ಒಪ್ಪಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ಮೇಲೆ ನಿತಿನ್ ನಬೀನ್ ಅವರು ಗರಂ ಆದರು ಅನ್ನುವ ಮಾಹಿತಿಯೂ ಸಹ ಇದೆ. ಶಾಸಕರಿಂದ ಕ್ರಾಸ್ ಔಟ್ ಯಾಕಾಯಿತು, ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ಹಾಗಾದ್ರೆ ತಗೊಂಡಿಲ್ವಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು. ಮೊದಲೇ ನಮ್ಮ ಶಾಸಕರ ಜೊತೆ ಮಾತುಕತೆ ನೀವು ಮಾಡಿರ್ಲಿಲ್ವಾ, ಈಗ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಅಂತ ಗರಂ ಆಗಿದ್ದಾರೆ. ಡಿಕೆಶಿ ರೆಸಾರ್ಟ್ ರಾಜಕೀಯ ಮಾಡ್ತಾ ಇರೋದು ನಿಮಗೆ ಕಾಣಲಿಲ್ವಾ? ದ್ರೋಹ ಮಾಡಿದವರ ಪಟ್ಟಿ ನಮ್ಮ ಬಳಿ ಇದೆ, ಕ್ರಮ ಆಗುತ್ತೆ, ಸೂಕ್ತ ಸಂದರ್ಭದಲ್ಲಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ತೀವಿ, ಮುಂದೆ ಈ ರೀತಿ ಪಕ್ಷಕ್ಕೆ ದ್ರೋಹ ಆಗದಂತೆ ನೋಡ್ಕೊಳ್ಳಿ ಅಂತ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ವರಿಷ್ಠರು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಭೇಟಿಯಾದರು. ಈ ಟೈಮ್ನಲ್ಲಿ ಅಡ್ಡ ಮತದಾನ ಯಾಕಾಗಿ ಆಯಿತು ಅನ್ನೋದ್ರ ಬಗ್ಗೆ ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಸಂಪೂರ್ಣ ವರದಿ ನೀಡಲಾಗಿಲ್ಲ. ಸಿಟಿ ರವಿ ಅವರು ಈಗಾಗಲೇ ಇಂಟರಿಮ್ ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಲಿಯವರೆಗೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವ ಹೆಸರನ್ನು ಅವರು ಉಲ್ಲೇಖ ಮಾಡಿಲ್ಲ. ಎರಡನೆಯದು, ಸ್ವತಃ ಸಿಟಿ ರವಿ ಅವರೇ ಹೇಳ್ಕೊಂಡಿರುವ ಹಾಗೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನು ಕಂಡು ಹಿಡಿಯೋದು ಸಹ ಅಷ್ಟು ಈಸಿ ಟಾಸ್ಕ್ ಅಲ್ಲ, ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ ಅನ್ನುವ ರೀತಿಯಾದಂಥ ಚರ್ಚೆಯೂ ಸಹ ಇದೆ. ಇದು ಗೌಪ್ಯ ಮತದಾನ ಆಗಿರೋದು ಅಂತ ಹಿನ್ನೆಲೆಯಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನು ನೀವು ಹೆಂಗೆ ಕಂಡುಹಿಡಿತೀರಿ? ಬೇಕಾದರೆ ಎಷ್ಟು ಅಡ್ಡ ಮತದಾನ ಆಗಿದೆ ಅನ್ನೋದನ್ನು ಮಾತ್ರ ನಾವು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹಾಗೆ ನೋಡಿದರೆ JDSಗಿಂತ BJPಯಲ್ಲೇ ಅತಿ ಹೆಚ್ಚು ಅಡ್ಡ ಮತದಾನ ಆಗಿರ್ತಕ್ಕಂಥದ್ದು BJPಗೆ ತೀವ್ರ ಮುಜುಗರವನ್ನು ಉಂಟು ಮಾಡ್ತಾ ಇದೆ. ಟೋಟಲ್ 12, ಅದರಲ್ಲಿ 1 ಅಸಿಂಧು, 11 ಅಡ್ಡ ಮತದಾನ. ಅದರಲ್ಲಿ ಈ 11 ಅಡ್ಡ ಮತದಾನಗಳ ಪೈಕಿ 7 ಅಡ್ಡ ಮತದಾನ BJP ಕಡೆಯಿಂದಲೇ ಆಗಿದೆ ಅನ್ನುವಂಥದ್ದು BJPಗೆ ತೀವ್ರ ಇರುಸುಮುರುಸನ್ನು ಉಂಟು ಮಾಡಿದೆ, ಮುಜುಗರಕ್ಕೆ ತಂದು ನಿಲ್ಲಿಸಿದೆ. ಸೊ ಹಾಗಾಗಿ ಈಗ ಈ ವಿಚಾರ ರಾಷ್ಟ್ರೀಯ ನಾಯಕರು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರಿಗೆ ಬಹಳ ಕಟ್ಟುನಿಟ್ಟಾಗಿ ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ. ಮುಂದಿನ ಹಂತಗಳಲ್ಲಿ ಬಹುಶಃ BJP ಹೈಕಮಾಂಡ್ ಸಾಕಷ್ಟು ಬದಲಾವಣೆಗಳನ್ನು ರಾಜ್ಯ BJPಯಲ್ಲಿ ಮಾಡಬಹುದಾದಂಥ ಸಾಧ್ಯತೆ ಇದೆ.